ಮಾಡಿದ್ವಿ ಸಾಕಷ್ಟು ಹಸಿರೆಲೆ ಗೊಬ್ಬರದ ಗಿಡಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಿಮರೂಬ ಬಗ್ಗೆ ಮಾತಾಡಿದ್ವಿ, ಗ್ಲಿರಿಸಿಡಿಯ ಬಗ್ಗೆ ಮಾತಾಡಿದ್ವಿ. ಇನ್ನೂ 2 ಗಿಡಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಬಿಡ್ತೀನಿ. ನಂತರ ನಾವು ಮುಂದೆ ನಮ್ಮ ತೋಟ ನೋಡ್ಕೋಬೇಡ. 3ನೇ ಗಿಡ ನಾವಿಲ್ಲಿ ಬೆಳೆಸ್ತಾ ಇರೋದು ಇದಕ್ಕೆ ಸೆಡೆ ಗಿಡ ಅಂತೀವಿ, ಅಗಸೆ ಅಂತೀವಿ, ಚೊಗಚೆ ಅಂತೀವಿ. ಇಂಗ್ಲೀಷ್ನಲ್ಲಿ ಸಸ್ಬೇನಿಯಾ ಗ್ರ್ಯಾಂಡಿಫ್ಲೋರಾ ಅಂತ ಕರೀತಾರೆ. ಇದು ಬಹಳ ಹುಲುಸಾಗಿ ಬೆಳೆಯುತ್ತೆ. ಈ ಥರ ಉಷ್ಣ ಪ್ರದೇಶದಲ್ಲಿ ಸಾಕಷ್ಟು ಬೆಳೆಯುತ್ತೆ. ಇದು ಅಷ್ಟೇ, ಇದನ್ನು ಬೀಜ ಪ್ರಸಾರ. ನಾನು ಆಲ್ರೆಡಿ ನನ್ನ ಗ್ಲಿರಿಸಿಡಿಯ ವಿಷಯದಲ್ಲಿ ಹೇಳಬೇಕಾದ್ರೆ ನಿಮ್ಗೆ ಹೇಳಿದೆ, ಬೀಜದಿಂದನೂ ಪ್ರಸಾರ ಮಾಡ್ಬೋದು, ಕಾಂಡದಿಂದನೂ ಪ್ರಸಾರ ಮಾಡ್ಬೋದು. ಅಂದರೆ ಪ್ರೊಪಗೇಷನ್, ಅದು ಸಂತತಿ ಬೆಳೆಸ್ಬೇಕಾದ್ರೆ ನಮ್ಮ ಕೃಷಿ ಭೂಮಿನಲ್ಲಿ. ಆದರೆ ಈ ಸಸ್ಪೇನಿಯಾ ಗ್ರ್ಯಾಂಡಿಫ್ಲೋರಾ ಅಥವಾ ಅಗಸೆ ಅಥವಾ ಸೆಡೆ ಅಥವಾ ಚೊಗಚೆ ಇದೇನಿದೆ, ಇದನ್ನು ನಾವು ಬೀಜದಿಂದನೇ ಬೆಳೆಸಬೇಕು. ಇದನ್ನು ಬೀಜ ಹಿಡಿಬೇಕು. ಇದು ಹೇಗೆ, ಹೂವು ಹೇಗಿರುತ್ತೆ, ಕಾಯಿ ಹೇಗಿರುತ್ತೆ, ಬೀಜ ಹೇಗಿರುತ್ತೆ, ನಾನು ಇನ್ನೊಂದು ಗಿಡದಲ್ಲಿ ತೋರಿಸ್ತೀನಿ. ಸೊ ಇದು ನಾವು ಬೀಜ ತಂದು ಹಾಕಿದಂಥ ಗಿಡಗಳು. ನೋಡಿ, ನೀವು ಇಲ್ಲಿ ಗಮನಿಸ್ಬೋದು, ಇದು 2 ನನ್ನ ಅಗಸೆ ಗಿಡಗಳು. ಸೊ ಇದರದ್ದು ಅಂತರ ನೋಡಿ, ಇವೆರಡರ ಮಧ್ಯೆ 1.5 ಅಡಿ ಅಥವಾ 2 ಅಡಿನ ಇದೆ. ಕಡಿಮೆ ಅಂತರದಲ್ಲಿ ನೀವು ಇದನ್ನು ಹಾಕ್ಬೋದು. ಇದು ಮೊದಲನೇ. ಇದು ಹಾಕುವಾಗ ಕಡಿಮೆ ಅಂತರದಲ್ಲಿ ಬೀಜವನ್ನು ಬಿತ್ತನೆ ಮಾಡಿ. ಎರಡನೇದು, ನಮ್ಮ ಎದೆ ಮಟ್ಟಕ್ಕೆ ಅಥವಾ 2.5ರಿಂದ 3 ಅಡಿಗೆ ಇದನ್ನು ಪ್ರಾಥಮಿಕವಾಗಿ ಕತ್ತರಿಸಿ. ತುಂಬ ಜನ ನಾನು ನೋಡಿರೋದು ಇದನ್ನು ಎತ್ತರವಾಗಿ ಮರವಾಗಿ ಬೆಳೀಲಿಕ್ಕೆ ಬಿಟ್ಬಿಡ್ತಾರೆ. ಅದನ್ನು ಮಾಡಬೇಡ್ರಿ. ಸೊ ನೀವು ಈ ಹೈಟಿಗೆ ಕಟ್ ಮಾಡ್ಕೊಳ್ಳಿ. ಚೆಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಎದೆ ಮಟ್ಟಕ್ಕೆ ಕಟ್ ಮಾಡ್ಕೊತಾ ಬನ್ನಿ. ಇಲ್ಲಿ ಕಟ್ ಮಾಡಿದಾಗ ಇಲ್ಲಿ ಬ್ರಾಂಚ್ ಬರುತ್ತೆ. ನೆಕ್ಸ್ಟ್ ಇದನ್ನು ಕಟ್ ಮಾಡ್ತಾ ಬನ್ನಿ. ನಿಮಗೆ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸುಮ್ಮನೆ ಇಲ್ಲ ಕಷ್ಟಪಟ್ಟು ಎಗರಾಡ ತಪ್ಪುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಕಟ್ ಮಾಡ್ತಾ ಬನ್ನಿ. ಎಷ್ಟು ಕಟ್ ಮಾಡ್ತೀರೋ ಅಷ್ಟು ಬ್ರಾಂಚಸ್ಗಳು ಬರ್ತಾ ಬರುತ್ತೆ. ಆಯಿತಾ? ಇದರದ್ದು ಉಪಯೋಗಗಳು ಹೇಳ್ಬಿಡ್ತೀನಿ. ಈ ಗ್ಲಿರಿಸಿಡಿಯಾ ಸೊಪ್ಪು ಇದೆಯಲ್ಲ, ಟೆಂಡರ್ ಲೀವ್ಸ್ ಅಂತೀವಿ, ಎಳೆ ಚಿಗುರು. ನೋಡಿ, ಇದು ಚಿಗುರಲ್ವಾ, ಟೆಂಡರ್ ಲೀವ್ಸ್ ಅಂತೀವಲ್ಲ, ಎಳೆ ಚಿಗುರು. ಇದನ್ನು ನೀವು ನಿಮಗೆ ಊಟಕ್ಕೋಸ್ಕರ ಇದನ್ನು ಬೇಯಿಸ್ಬೋದು. ಸೊಪ್ಪು ಸಾರು ಅಂತ ಮಾಡ್ತೀವಲ್ಲ, ಸೊಪ್ಪು ಸಾರಿಗೆ ಇದನ್ನ ಎಲೆಗಳನ್ನು ಹಾಕ್ಕೋಬೋದು. ಈ ಎಲೆನ ಬೇಯಿಸ್ಬಿಟ್ಟು ರಸ ತೆಗೆದು ಆ ಸೊಪ್ಪನ್ನು ನೀವು ಒಗ್ಗರಣೆ ಹಾಕ್ಕೊಂಡ್ರೆ ನಿಮ್ಮ ಸೊಪ್ಪಿನ ಪಲ್ಯ, ಬಸ್ಸಾರು ಅಂತ ಇದೆ, ನಮ್ಮ ಮಂಡ್ಯ ಹಾಸನ ಭಾಗ ಬಸ್ಸಾರು ಅಂತೀವಿ, ಅದಕ್ಕೆ ಯೂಸ್ ಆಗುತ್ತೆ. ಮತ್ತು ಇದು ಹೂ ಬಿಡುತ್ತೆ. ಹೂವು ಓಪನ್ ಆಗೋಕ್ಕೆ ಮುಂಚೆ ಬಿಳಿ ಹೂವು ಗಿಣಿಮೂತಿ ಥರ ಇರುತ್ತೆ, ಲೈಕ್ ಎ ಪ್ಯಾರೆಟ್. ಇದು ಆ ಗಿಣಿಮೂತಿ ಥರ ಇರ್ತಕ್ಕಂಥ ಹೂವನ್ನು ಕತ್ತರಿಸಿ, ಓಪನ್ ಆಗೋಕ್ಕೆ ಮುಂಚೆ ಕತ್ತರಿಸಿ ಅದನ್ನು ಬೇಯಿಸಿ ಪಲ್ಯ ಮಾಡ್ಕೋಬೋದು. ಆಮೇಲೆ ನುಗ್ಗೆಕಾಯಿ ಥರ ಪಾಡು ಬರುತ್ತೆ. ಆ ಪಾಡುಗಳನ್ನು ಅಷ್ಟೇ, ಎಳೆಯ ಪಾಡುಗಳು, ಒಳ್ಳೆ ಬೀನ್ಸ್ ಇದ್ದಂಗೆ ಇರುತ್ತೆ. ಎಳೆ ಪಾಡನ್ನು ಕತ್ತರಿಸಿ, ಕಾಳು ಬೆಳೆಯೋಕ್ಕೆ ಮುಂಚೆನೇ ಕತ್ತರಿಸಿ ಅದನ್ನು ಪಲ್ಯಕ್ಕೆ ಉಪಯೋಗಿಸ್ಕೋಬೋದು. ಇದು ಮಾನವನ ಊಟ, ನಮಗೆ ಊಟ ಇದೆಲ್ಲ. ಸೊ ಟೆಂಡರ್ ಲೀವ್ಸ್, ಚಿಗುರು ಎಲೆಗಳು ಮತ್ತು ಅರಳುವ ಮುಂಚಿನ ಹೂವುಗಳು ಮತ್ತು ಹೊಸದಾಗಿ ಎಳೆ ಕಾಯಿಗಳು, ಇದಿಷ್ಟನ್ನು ನಾವು ಕನ್ಸ್ಯೂಮ್ ಮಾಡ್ಬೋದು. ಇದು ಮನುಷ್ಯನ ಕನ್ಸಂಪ್ಷನ್ಗೆ ಬರುತ್ತೆ. ಇನ್ನು ಪ್ರಾಣಿಗಳಿಗೆ ಇದು ಬಹಳ ಇಷ್ಟವಾದಂಥ ಆಹಾರ. ಇದರಲ್ಲಿ ಪ್ರೋಟೀನ್ ಅಂಶ ತುಂಬ ಚೆನ್ನಾಗಿರುತ್ತೆ. ದೇಹದ ಕೊಬ್ಬು ಪ್ರಾಣಿಗಳಿಗೆ ಫ್ಯಾಟಿನಿಂಗ್ ಅಂತೀವಿ, ಫ್ಯಾಟಿನಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಪ್ರಾಣಿಗಳಿಗಾಯಿತು. ನನಗೆ ಬೇಕಾಗಿರೋದು ಮಣ್ಣಿಗೆ, ಭೂಮಿಗೆ, ನನ್ನ ತೋಟಕ್ಕೆ ಇದು ಉತ್ತಮವಾದಂಥ ಒಂದು ಹಸಿರೆಲೆ ಗೊಬ್ಬರ ಕೊಡುತ್ತೆ. ಇದನ್ನು ನಾವು ಎಷ್ಟು ಸಲ ಕತ್ತರಿಸ್ತೀವಿ ಅಷ್ಟು ಮತ್ತೆ ಇದರ ಚಿಗುರಿ ಹೊಸ ಸೊಪ್ಪನ್ನು ಕೊಡ್ತಾ ಹೋಗುತ್ತೆ. ಸೊ ಕಡಿಮೆ ಜಾಗದಲ್ಲಿ ಅತಿ ಸಾಂದ್ರತೆಯಲ್ಲಿ, ಲೆಸ್ಸರ್ ಪ್ಲೇಸ್ ಹೈ ಡೆನ್ಸಿಟಿನಲ್ಲಿ ಇದನ್ನು ಹಾಕ್ಕೊಂಡು ಸಾಕಷ್ಟು ಸೊಪ್ಪನ್ನು ಬೆಳೆದು ಕತ್ತರಿಸಿ ನೇರವಾಗಿ ನಮ್ಮ ವಾಣಿಜ್ಯ ಬೆಳೆ ಗಿಡದ ಬುಡಕ್ಕೆ ಮುಚ್ಚಿಗೆ ಮಾಡ್ಬೋದು. ಇಲ್ಲ ಪುಟಾಣಿದೊಂದು ಏರೋಬಿಕ್ ಕಂಪೋಸ್ಟಿಂಗ್, ನಮ್ಮದೇ ಆದಂಥ ಸಾವಯವ ಗೊಬ್ಬರ ಉತ್ಪಾದನಾ ಘಟಕಕ್ಕೆ ಇದನ್ನು ತಗೊಂಡೋಗಿ ಆಸ್ ಎ ರಾ ಮೆಟೀರಿಯಲ್ ಅದನ್ನು ಯೂಸ್ ಮಾಡಿ ಉತ್ಕೃಷ್ಟವಾದ ಸಾವಯವ ಗೊಬ್ಬರವನ್ನು ಪ್ರಾಣಿ ತ್ಯಾಜ್ಯಗಳು, ಸಸ್ಯ ತ್ಯಾಜ್ಯಗಳಿಂದ ನಿಮ್ಮ ಕೃಷಿ ಭೂಮಿಯಲ್ಲಿ ನೀವೇ ತಯಾರಿಸ್ಕೊಳ್ಕೋಬೋದು, ಪರಾವಲಂಬನೆ ಇಲ್ಲದೆ, ಹೊರಗಡೆಯಿಂದ ಏನೂ ತಂದು ಹಾಕದೆ. ಅದು ಮಾಡಬೇಕು ಅಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ ನೀವು ಈ ರೀತಿಯ ನಮ್ಮ ಸಸ್ಬೇನಿಯಾ ಗ್ರ್ಯಾಂಡಿಫ್ಲೋರಾ, ಅಗಸೆ, ಚೊಗಚೆ, ಸೆಡೆ ಈ ಗಿಡವನ್ನು ಬೆಳೆಸೋದನ್ನು ಮರಿಬೇಡಿ. ಇದರದ್ದು ಪ್ರಸರಣ ಬೀಜದಿಂದ ಮಾತ್ರ. ಕಟ್